ಕೇಸರೀಕರಣ ವರ್ಸಸ್ ಮೊಘಲೀಕರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆನಂದಪುರಿ. ನಾನು ರಂಗನಾಥ್ ಭಾರದ್ವಾಜ್. ಪಠ್ಯ ವಿವಾದ ಏನಿದೆ, ಆ ಪಠ್ಯ ವಿವಾದ ಅಷ್ಟು ಸುಲಭವಾಗಿ ಬಹುಶಃ ಶಮನ ಆಗುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಯಾಕಂದರೆ ಈ ಮಾತುಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಕೆಲವೊಂದು ನೇರವಾಗಿ ಹೇಳಿದ್ದಾರೆ, ನಮ್ಮ ಪಠ್ಯವನ್ನು ನೀವು ಯಾವುದೇ ಕಾರಣಕ್ಕೂ ತಗೋಬಾರ್ದು ಅಂತ. ಪಠ್ಯಪುಸ್ತಕದ ವಿವಾದದ ಬೆಂಕಿ ಈಗ ಜ್ವಾಲಾಮುಖಿ ಆಗ್ತಾ ಇದೆ. ವಿಪಕ್ಷಗಳು ಅದನ್ನೇ ಒಂದು ಅಸ್ತ್ರವನ್ನಾಗಿ ತೆಗೆದುಕೊಂಡಿವೆ, ಝಳಪಿಸ್ತಾ ಇವೆ. ಓದೋ ಪುಸ್ತಕ ಕೇಸರೀಕರಣನ ಮೊಘಲೀಕರಣನ ಅನ್ನುವಂಥ ಪ್ರಶ್ನೆ ಕೂಡ ಇದ್ದಿವೆ. ನಾವೆಲ್ಲ ಏನಾದರೂ ಮಾಡಿದ್ರೆ ಕೇಸರೀಕರಣ, ನೀವೇನಾದರೂ ಮಾಡಿಬಿಟ್ರೆ ಅದು ಮೊಘಲೀಕರಣನ ಅಂತ ಸಿಟಿ ರವಿ ಪ್ರಶ್ನೆ ಮಾಡಿದ್ದಾರೆ. ಪಾಠ ನೋಡಿ, ಮಕ್ಕಳಿಗೆ ಕಲಿಸಬೇಕಾದಂಥ ಪಾಠ, ಆ ಪಾಠದ ಮುಖಾಂತರ ಏನು ಅಂತಂದರೆ ಅದು ಬೋಧನೆ, ಒಂದು ಒಂದು ಜೀವನ ಅದನ್ನು ರೂಪಿಸೋದು ಹೆಂಗೆ, ಏನು ಎತ್ತ, ಅದನ್ನು ಕಲ್ತ್ಕೋಬೇಕು. ಅದರಲ್ಲಿ ಎಡನ ಬಲನ ನಡುವೆನ ಇದು ಯಾಕೆ ಬೇಕು ಕಥೆ? ಸೈಲೆಂಟ್ ಆಗಿ ನಡೀತಿದ್ದಂಥ ಕದನ ತಾರಕಕ್ಕೇರಿ ಕೂತಿದೆ. ಸಾಹಿತಿಗಳಂತೂ ಯಾವುದೇ ಕಾರಣಕ್ಕೂ ನಾವು ಬರೆದಂಥ ಪಾಠವನ್ನು ನೀವು ಹೇಳಬೇಡಿ, ವಿದ್ಯಾರ್ಥಿಗಳು ವಾಪಸ್ ತಗೊಳ್ಳಿ, ಇಲ್ಲ ಅಂತಂದ್ರೆ ಆ ಚಾಪ್ಟರ್ನೇ ನೀವು ಹೇಳಬೇಡಿ ಮಕ್ಕಳುಗಳಿಗೆ ಅಂತ ಕೂತ್ಕೊಂಡಿದ್ದಾರೆ. ಕಾಂಗ್ರೆಸ್ನವ್ರು ಏನು ಹೇಳ್ತಾರೆ, ದಳದವ್ರು ಏನು ಹೇಳ್ತಾರೆ, ಇನ್ನು ಲೇಖಕರು ಏನು ಹೇಳ್ತಾರೆ, ಪ್ರಗತಿಪರ ಚಿಂತಕರು ಏನು ಹೇಳ್ತಾರೆ? ಪಠ್ಯಪುಸ್ತಕ ಪರಿಷ್ಕರಣೆ ಎನ್ನುವಂತ ವಿಚಾರ ಮುನ್ನೆಲೆಗೆ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಇಲ್ಲಿ ಗಮನಕ್ಕೆ ಬಂದಿದ್ವು. ಏನು ಅಂತ ಹೇಳಿದ್ರೆ, ಪಠ್ಯಪುಸ್ತಕ ಯಾಕೆ ಈಗ ಪುನರ್ರಚನೆ ಮಾಡಬೇಕಿತ್ತು ಅನ್ನುವಂತ ಮಾತು ಕೂಡ ಬಹುದೊಡ್ಡದಾಗಿ ಕೇಳಿ ಬಂದಿತ್ತು. ಇಲ್ಲಿ ಪಠ್ಯಪುಸ್ತಕ ವಿವಾದಕ್ಕೆ ಕೇಸರಿ ನಾಯಕರು ರೊಚ್ಚಿಗೆದ್ದಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಮಾಡ್ತಾ ಇರುವಂತಹ ಆರೋಪ, ಕಾಂಗ್ರೆಸ್ ಪದೇ ಪದೇ ಪಠ್ಯಪುಸ್ತಕ ವಿಚಾರದಲ್ಲಿ ಕೇಸರೀಕರಣ ಆಗ್ತಾ ಇದೆ ಅಂತೇಳಿ ಬಹುದೊಡ್ಡದಾಗಿ ಹುಯಿಲೆಬ್ಬಿಸ್ತಾ ಇತ್ತಲ್ಲ, ಅದರ ವಿರುದ್ಧ ಕೇಸರಿ ನಾಯಕರು ರೊಚ್ಚಿಗೆದ್ದಿದ್ರು. ನಾವು ಮಾಡಿದ್ರೆ ಕೇಸರೀಕರಣ, ಹಾಗಿದ್ರೆ ನೀವು ಪರಿಷ್ಕರಣೆ ಮಾಡಿದ್ರೆ ಅದು ಮೊಘಲೀಕರಣನ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಬಹುತೇಕ ಬಿಜೆಪಿ ನಾಯಕರು ಎತ್ತಾ ಇದ್ರು. ವಿರೋಧ ಮಾಡ್ತಿರೋರ ಮೇಲೆ ಸಿಟಿ ರವಿ ನಿಗಿ ಕೆಂಡ ಕಾರಿದ್ರು. ಯಾಕಿಂತದೊಂದು ವಿವಾದ ಬೇಕಿತ್ತು? ರಾಷ್ಟ್ರೀಯತೆಯ ಬಗ್ಗೆ, ರಾಷ್ಟ್ರೀಯತೆಯ ವಿಚಾರವನ್ನ ಇಟ್ಕೊಂಡು ಪಠ್ಯ ಪರಿಷ್ಕರಣೆ ಮಾಡಿದ್ರೆ ನಿಮಗೆ ಯಾಕೆ ಸಿಟ್ಟು ಅನ್ನುವಂತ ಪ್ರಶ್ನೆಯನ್ನ ಬಿಜೆಪಿ ನಾಯಕರು ಕೇಳ್ತಾ ಇದ್ರು. ಇನ್ನು ಬಹುತೇಕವಾಗಿ ಇಲ್ಲಿ ಬಿಜೆಪಿ ನಾಯಕರು ಮಾತನಾಡುವಂತ ಸಂದರ್ಭದಲ್ಲಿ ಹೆಡ್ಗೇವಾರರ ಪಠ್ಯ ಸೇರಿಸಿರೋ ವಿಚಾರ ಇರಬಹುದು, ಅಥವಾ ಇಲ್ಲಿ ಚಕ್ರವರ್ತಿ ಸೂಲಿಬೆಲೆ ಅವರ ಪಾಠ ಸೇರಿಸಿರೋ ವಿಚಾರದಲ್ಲಿ ಕೂಡ ಸಾಕಷ್ಟು ವಿಚಾರದಲ್ಲಿ ಮಾತನಾಡ್ತಾ ಇದ್ರು. ಯಾಕೆ ಬೇಕಿತ್ತು? ನಾವು ಇಲ್ಲಿ ಕೇವಲ ರಾಷ್ಟ್ರೀಯತೆಯ ವಿಚಾರದಲ್ಲಿ ಮಾತ್ರ ಪಠ್ಯ ಸೇರಿಸಿರೋದು, ಅದನ್ನು ಹೊರತುಪಡಿಸಿದ್ರೆ ಇಲ್ಲಿ ಕೇಸರೀಕರಣ, RSS ಅಥವಾ ಹಿಂದೂ ಅಜೆಂಡಾ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ ನಾಯಕರ ಮೇಲೆ ಮುಗಿ ಬೀಳುವಂತ ಕೆಲಸ ಮಾಡಿದ್ರು. ಹಾಗಿದ್ರೆ ಹೇಗಿದೆ ಈ ಟಾಕ್ ಫೈಟ್, ಕೇಸರೀಕರಣ ವರ್ಸಸ್ ಮೊಘಲೀಕರಣ? ನೋಡ ಬನ್ನಿ. ಜ್ವಾಲೆಯಾಗಿ ಹಬ್ಬುತ್ತಿದೆ, ಕಾಡ್ಗಿಚ್ಚಿನಂತೆ ಧಗಿಸ್ತಿದೆ. ಸಣ್ಣದಾಗಿ ಹೊತ್ತಿಕೊಂಡಿದ್ದ ಕಿಡಿ ಈಗ ದೊಡ್ಡ ಜ್ವಾಲಾಮುಖಿಯಾಗಿದೆ. ಇಷ್ಟು ದಿನ ಸೈಲೆಂಟ್ ಆಗಿ ಒಳಗೊಳಗೆ ನಡೀತಿದ್ದ ವಾರ್ ಈಗ ಓಪನ್ ಫೀಲ್ಡ್ಗೆ ಇಳಿದಿದೆ. ಪ್ರಗತಿಪರ ಸಾಹಿತಿಗಳೆಲ್ಲ ಸೇರಿ ಶಿಕ್ಷಣ ಸಚಿವ ಮತ್ತು ಪಠ್ಯಪುಸ್ತಕ ಪರಿಷ್ಕರಣೆ ಸಮಿತಿ ಅಧ್ಯಕ್ಷರ ವಿರುದ್ಧ ಯುದ್ಧಕ್ಕೆ ಇಳಿದಿದ್ದಾರೆ. ಒಂದೆಡೆ ಕಾಂಗ್ರೆಸ್ ಜೆಡಿಎಸ್, ಮತ್ತೊಂದೆಡೆ ಪ್ರಗತಿಪರ ಸಾಹಿತಿಗಳು ಇಬ್ರು ಶಿಕ್ಷಣ ಇಲಾಖೆ ವಿರುದ್ಧ ಸಮರ ಶುರು ಮಾಡಿದ್ದಾರೆ. ಆದ್ರೆ ಶಿಕ್ಷಣ ಇಲಾಖೆ ಮಾತ್ರ ನಾವು ಮಾಡಿದ್ದೇ ಸರಿ ಅಂತ ಖಡಕ್ ಕೌಂಟರ್ ಕೊಡ್ತಿದೆ. ಪಠ್ಯಪುಸ್ತಕಗಳ ಪರಿಷ್ಕರಣೆ ಮಾಡಿದ್ರೆ ತಪ್ಪೇನು, ಪಠ್ಯಕ್ರಮ ಬದಲು ಅನಿವಾರ್ಯ ಅಂತ ಸಾರಿ ಹೇಳ್ತಿದೆ. ಪಠ್ಯಪುಸ್ತಕ ವಿವಾದಕ್ಕೆ ರೊಚ್ಚಿಗೆದ್ದ ಕೇಸರಿ ನಾಯಕರು. ಎಸ್, ವಿಪಕ್ಷ ನಾಯಕರು ಸಾಹಿತಿಗಳ ಆಕ್ರೋಶಕ್ಕೆ ಕೌಂಟರ್ ಕೊಡ್ತಿರೋ ಕೇಸರಿ ಪಡೆ ಪಠ್ಯಪುಸ್ತಕ ಪರಿಷ್ಕರಣೆ ಸಮರ್ಥನೆಗಿಳಿದಿದೆ. ಅದರಲ್ಲೂ ಬಿಜೆಪಿ ನಾಯಕ ಸಿಟಿ ರವಿ ವಿರೋಧ ಮಾಡ್ತಿರೋರ ವಿರುದ್ಧ ಕೆಂಡಾಮಂಡಲವಾಗಿದ್ದಾರೆ. ಪರಿಷ್ಕರಣೆ ಅಂದ್ರೇನೆ ಬದಲಾಯಿಸುವುದು ಅಂತ. ನಮ್ಮದು ಕೇಸರೀಕರಣ ಆದ್ರೆ ನಿಮ್ಮದು ಮೊಘಲೀಕರಣನ ಅಂತ ಖಾರವಾಗಿ ಪ್ರಶ್ನಿಸಿದ್ದಾರೆ. ಹೀಗೆ ಸುಳ್ಳುಗಳ ಸರಮಾಲೆಯನ್ನೇ ಪೋಣಿಸೋದ್ರ ಹಿಂದ್ಗಡೆ ಒಂದು ಷಡ್ಯಂತ್ರ ಇದೆ. ಕೆಲವರು ಅನಪೇಕ್ಷಿತವಾಗಿರೋ ಸಂಗತಿಯನ್ನು ಪಠ್ಯದೊಳಗೆ ತುರುಕುವಂಥ ಕೆಲಸವನ್ನು ಮಾಡಿದರು. ಅದನ್ನು ಪರಿಷ್ಕರಿಸುವಂಥ ಅಧಿಕಾರ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಗಿದೆ. ಪ್ರತಿ ಸಾರಿ ಪಠ್ಯಪುಸ್ತಕ ಪರಿಷ್ಕರಣೆ ಆದಾಗ ಹಿಂದಿನದು ಕೆಲವು ಬದಲಾಗಿ ಆಗುತ್ತೆ. ಪರಿಷ್ಕರಣೆ ಅರ್ಥ ಏನು? ಪರಿಷ್ಕರಣೆ ಅಂದರೆ ಹಿಂದಿಂದೆಲ್ಲ ಇಟ್ಕೊಂಡು ಹೋಗ್ಬೇಕು ಅನ್ನೋದು ಪರಿಷ್ಕರಣೆನಾ? ಮತ್ತು ಹೇಗೆ ಅವರು ಆರೋಪ ಮಾಡ್ತಾರೆ? ಈಗ BJP ಮಾಡಿದ್ರೆ ಅದು ಕೇಸರೀಕರಣ, ಅವರು ಮಾಡಿದ್ರೆ ಮೊಘಲೀಕರಣನಾ, ಇಂಗ್ಲೀಷೀಕರಣನಾ? ಅವ್ರು ಮಾಡಿದ್ರೆ ಗುಲಾಮೀಕರಣನಾ? ಅವ್ರು ಮಾಡೋದಕ್ಕೇನೋ ಒಂದು ಇರಬೇಕಲ್ಲ. ನಾವು ಕೇಸರೀಕರಣ ಅನ್ನೋದಾದರೆ ಅವ್ರದ್ದೇನು? ಅವ್ರು ಮಾಡಿದ್ದು ಅರಬ್ಬೀಕರಣನಾ? ಹೇಳಬೇಕಲ್ಲ, ಅವ್ರದ್ದೇನು ಮಾಡಿದ್ರಿ ನೀವು ಅಂಥೇಳಿ. ಇವರ ಆರೋಪವನ್ನು ವಿರೋಧಿಗಳು ಮಾಡ್ತಿದ್ದಾರೆ.
ಅದು ಕೇಸರೀಕರಣ ಅಂತಲ್ಲ, ಅದು ಭಾರತೀಕರಣ. ಭಾರತೀಕರಣವನ್ನು ಯಾರಿಗೆ ಸಹಿಸೋಕ್ಕಾಗಲ್ಲ. ಅವರು ಇನ್ನೂ ಗುಲಾಮಿ ಮಾನಸಿಕತೆಯಿಂದ ಹೊರಗೆ ಬಂದಿಲ್ಲ. ಅವರಲ್ಲಿ ಮೊಘಲ್ ಮಾನಸಿಕತೆ ಇನ್ನೂ ಜೀವಂತವಾಗಿದೆ. ತೊಡೆದಾಕ್ಬೇಕಾಗಿರೋದು ಮೊಘಲ್ ಮಾನಸಿಕತೆಯನ್ನು. ಬ್ರಿಟಿಷ್ ಮಾನಸಿಕತೆ ಇನ್ನೂ ಜೀವಂತವಾಗಿದೆ, ಅದನ್ನು ತೊಡೆದಾಕ್ಬೇಕು. ಸಿಟಿ ರವಿ ಮಾತಿನ ಗುಂಡು ಇಲ್ಲಿಗೆ ನಿಲ್ಲಲಿಲ್ಲ. ಪಠ್ಯ ಪುಸ್ತಕ ಪರಿಷ್ಕರಣೆ ಬಗ್ಗೆ ಆರೋಪ ಮಾಡ್ತಿರೋರು ಮೊಘಲ್ ಬ್ರಿಟಿಷ್ ಮನಸ್ಥಿತಿಯಲ್ಲಿರೋರು. ಕಾರ್ಲ್ ಮಾರ್ಕ್ಸ್ ಲೆನಿನ್ ಬಗ್ಗೆ ಓದೋರು ಹೆಡ್ಗೇವಾರ್ ಬಗ್ಗೆ ಓದಬೇಡಿ ಅಂದ್ರೆ ಅಸಹಿಷ್ಣು ಭಾವ ಅಲ್ವಾ ಅಂತ ಕುಟುಕಿದ್ದಾರೆ. ಜವಾಹರ್ಲಾಲ್ ನೆಹರೂರವರು ಇಂದಿರಾ ಗಾಂಧಿಗೆ ಬರೆದ ಪತ್ರ ಸೇರಿಸ್ಬೋದು, ಮಗಳಿಗೆ ಬರೆದ ಪತ್ರವನ್ನು. ಕಾರ್ಲ್ ಮಾರ್ಕ್ಸು ನಮ್ಮ ದೇಶದವನೇ ಅಲ್ಲ, ಈ ಮಣ್ಣಿನ ವಾಸನೆ ಗೊತ್ತಿಲ್ಲ, ಇಲ್ಲಿ ಕಲ್ಚರ್ ಗೊತ್ತಿಲ್ಲ. ಅವರು ಹೇಳಿದ ಪ್ರತಿ ಅಂಶವನ್ನು ಪಠ್ಯಪುಸ್ತಕದಲ್ಲಿ ಓದ್ಬೋದು. ಆದರೆ ಡಾಕ್ಟರ್ ಹೆಡ್ಗೇವಾರು ಹೇಳಿದ ಅಂಶವನ್ನು ಓದಬಾರದು ಅಂತನ್ನೋದು ಒಂದು ರೀತಿ ಅಸಹಿಷ್ಣು ಭಾವನೆ ಅಲ್ವಾ? ಬ್ರಿಟಿಷರಿಗೆ ಸಂಘರ್ಷ ಬೇಕಿತ್ತು, ನಮ್ಮೊಳಗೆ ಜಗಳ ಆಡೋದು ಬೇಕಿತ್ತು. ಅದೇ ಮಾನಸಿಕತೆಯಲ್ಲಿದ್ದಾರೆ. ಆ ಮಾನಸಿಕ ಗುಲಾಮಗಿರಿಯಿಂದ ಅವ್ರು ಹೊರಗೆ ಬಂದು ಭಾರತೀಯತೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಯೋಚನೆ ಮಾಡಿದಾಗ ಇಲ್ಲಿ ಭಾರತೀಯತೆಯೇ ಕಾಣುತ್ತೆ. ಆದರೆ ಅವರು ಏನು ಮಾಡೋದು, ಅವ್ರು ಹಾಕೊಂಡ್ರ ಕನ್ನಡಕ, ಅವರು ತಲೆಯಲ್ಲಿ ತುಂಬಿರುವಂಥ ಸಾಫ್ಟ್ವೇರು ಅದು ಮೊಘಲ್ ಮಾನಸಿಕತೆಯಿಂದ, ಬ್ರಿಟಿಷ್ ಮಾನಸಿಕತೆಯಿಂದ, ಗುಲಾಮಿ ಮಾನಸಿಕತೆಯಿಂದ ಹೊರಗೆ ಬಂದಿಲ್ಲ. ಹಾಗೆ ಬರದೇ ಇರೋದ್ರಿಂದ ಈಗ ಹೊರಗೆಲ್ಲ ಆರೋಪವನ್ನು ಮಾಡ್ತಿದ್ದಾರೆ. ಈ ಕೆಟ್ಟ ಮಾನಸಿಕತೆಯಲ್ಲಿ ನೋಡೋರಿಗೆಲ್ಲ ಕೆಟ್ಟದ್ದೇ ಕಾಣುತ್ತೆ. ಸುಳ್ಳ? ಐರಿಸ್ ಒಬ್ಬ ಕವಿ ಕುವೆಂಪುರವ್ರಿಗೆ ಪ್ರೇರಣೆ ಕೊಡ್ತಾರೆ. ಇಂಗ್ಲೀಷ್ನಲ್ಲಿ ಕವಿತೆ ಬರ್ಕೊಂಡು ಹೋಗಿ ಅವ್ರ ಮುಂದೆ ತೋರಿಸಿದಾಗ ಅವ್ರು ಹೇಳ್ತಾರೆ, ನಿನ್ನ ಮಾತೃಭಾಷೆಯಲ್ಲಿ ಬರಿ ಅಂತ ಪ್ರೇರಣೆ ಕೊಡ್ತಾರೆ. ಇದು ಸುಳ್ಳ? ಇದು ಸ್ವತಃ ಕುವೆಂಪು ಅವರವರೇ ಅಭಿಮಾನದಿಂದ ಆ ಸಂಗತಿಯನ್ನು ಹೇಳ್ಕೊಂಡಿದ್ದಾರೆ. ನನಗವರು ಆ ರೀತಿ ಪ್ರೇರಣೆ ಕೊಡದೇ ಇದ್ದಿದ್ರೆ ನಾನು ಕನ್ನಡದಲ್ಲಿ ನನ್ನ ಮಾತೃಭಾಷೆಯಲ್ಲಿ ಇದನ್ನೆಲ್ಲವನ್ನು ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅಂತ ಹೇಳಿದ್ದಾರೆ. ಅದನ್ನು ಹೇಳಿದರೆ ಇವರು ಅದನ್ನು ಏನೋ ಒಂದು ರೀತಿ ವಿಚಿತ್ರವಾಗಿ ಬಿಂಬಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕೆಂದರೆ ಇವರು ಮಾನಸಿಕವಾಗಿ ಇವತ್ತಿಗೂ ಕೂಡ ಬ್ರಿಟಿಷ್ ಗುಲಾಮಗಿರಿಯಲ್ಲಿದ್ದಾರೆ ಹೀಗೆ ಹೇಳೋರು. ಹಾಗಾಗಿ ಈ ರೀತಿ ಆರೋಪವನ್ನು ಮಾಡ್ತಾರೆ. ಹೆಡ್ಗೇವಾರ್ ಭಾಷಣದಲ್ಲಿ ದೇಶದ್ರೋಹಿ ಪಾಯಿಂಟ್ ಏನು? ಸಾಹಿತಿಗಳ ಆರೋಪಗಳಿಗೆ ಶಿಕ್ಷಣ ಸಚಿವರು ಫುಲ್ಗರಾಮ್. ಪ್ರಗತಿಪರರ ಈ ವಾರ್ ಅಖಾಡಕ್ಕೆ ಇಳಿದಿರುವ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಫುಲ್ ರೊಚ್ಚಿಗೆದ್ದಿದ್ರು. ಅದರಲ್ಲೂ ಈ ಹಿಂದಿನ ಪಠ್ಯ ಪರಿಷ್ಕರಣೆ ಸಮಿತಿ ಅಧ್ಯಕ್ಷರ ವಿರುದ್ಧವೂ ಬೆಂಕಿ ಉಗುಳಿದ್ರು. ಹೆಡ್ಗೇವಾರ್ ಬಗ್ಗೆ ಮಾತನಾಡುವ ಇವರ್ಯಾರು ಅವರು ಸಂಘಟನೆ ಕಟ್ಟಿದಾಗ ಹೊಟ್ಟೆ ಇರಲಿಲ್ಲ, ಈಗ ಚಿಲ್ಲರೆ ಜನ ವಿರೋಧಿಸುತ್ತಿದ್ದಾರೆ ಅಂತ ಆಕ್ರೋಶವನ್ನ ಹೊರಹಾಕಿದ್ರು. 1925ರಲ್ಲಿ ಇವ್ರು ಯಾರು ಇವತ್ತು ಮಾತಾಡ್ತಾರಲ್ಲ ಹೆಗ್ಡೆ ಅವ್ರ ಬಗ್ಗೆ, ಅವ್ರು ಯಾರು ಹುಟ್ಟೆ ಇತ್ತಿಲ್ಲ. ಆವಾಗ ಈ ದೇಶದಲ್ಲಿ ಒಂದು ಸಂಘಟನೆಯನ್ನು ಕಟ್ಟಿದ್ದು ಡಾಕ್ಟರ್ ಹೆಡ್ಗೇವಾರು 1925ರಲ್ಲಿ ಈ ದೇಶದ ಸಮಸ್ಯೆ ದೇಶಕ್ಕೋಸ್ಕರ ಸಮರ್ಪಣೆ ಮಾಡ್ಕೊಂತೀನಿ, ಸಮಾಜಕ್ಕೋಸ್ಕರ ಸಮರ್ಪಣೆ ಮಾಡ್ಕೊಂತೀವಿ ಅಂತ ಒಂದು ಯುವಕರು ಕಂಪನಿ ಕಟ್ಟಕ್ಕೆ ಶುರು ಮಾಡಿದ್ರು. ಅದರಲ್ಲೂ ಇಷ್ಟು ಚಿಲ್ಲರೆ ಜನ, ಅದನ್ನು ನಾನು ಹೇಳ್ಬಿಡ್ಬೇಕು ಅಂತ ಕೇಳಿದ್ರಿಂದ ಹೇಳ್ತಿದ್ದೀನಿ. ಏನು ಅದರಲ್ಲಿ ಅಪೋಸಿನ್ ಪಾಯಿಂಟ್ ಏನು ಇವ್ರದ್ದು? ಹರಿಪ್ರಸಾದ್ ಏನು ಅಪೋಸ್ ಮಾಡಿದ್ರು ಅವರು? ಏನು ದೇಶದ್ರೋಹಿ ಪಾಯಿಂಟ್ ಏನಂತೆ? ಹೆಡ್ಗೇವರ ಭಾಷಣದಲ್ಲಿ ದೇಶದ್ರೋಹಿ ಪಾಯಿಂಟ್ ಏನು ಅಂತ ನಾವು ಹೆಡ್ಗೇವರ ಒಂದು ಒಳ್ಳೆಯ ಭಾಷಣವನ್ನ ಸೇರಿಸಿದೀವಿ. ಇನ್ನು ಪಠ್ಯ ಸೇರ್ಪಡೆ ಬಗ್ಗೆ ಕೇಳಿ ಬರ್ತಿರೋ ಆಕ್ಷೇಪಕ್ಕೆ ಗರಂ ಆದ ಶಿಕ್ಷಣ ಸಚಿವ ನಾಗೇಶ್, ಸಾಹಿತಿಗಳಲ್ಲೂ ಜಾತಿ ನೋಡ್ತಿದ್ದಾರೆ, ಶಿಕ್ಷಣ ಇಲಾಖೆಯಲ್ಲಿ ಜಾತಿ ರಾಜಕೀಯ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಈ ಕಾಲದಲ್ಲಿ ಇದ್ದಾಗ ಎತ್ತಿದ್ರೆ ಅಂದ್ರೆ ಬಿಜೆಪಿ ಬಂದಾಗ ಮಾತ್ರ ಬ್ರಾಹ್ಮಣರದ್ದ. ಬರಗೂರು ರಾಮಚಂದ್ರಪ್ಪನವ್ರು 19 ಜನದ ಹಾಕಿದ್ದಾಗ ಯಾಕೆ ಹೇಳಲಿಲ್ಲ ಇವರು? ಒಂದೇ ಯಾಕಪ್ಪ ಕಟ್ಟಿ ಯಾವ್ದಕ್ಕೆ ಸೇರಿಸ್ತೀರಾ? ಕೇಟಿ ಕಟ್ಟಿನ ಯಾವ ಜಾತಿಗೆ ಸೇರಿಸ್ತೀರಾ? ಸಾಹಿತಿಗಳಲ್ಲೂ ಜಾತಿ ಹುಡುಕುವಂತ ಸ್ಥಿತಿ ಬಂತಲ್ರಿ. ಕಂಟೆಂಟ್ ಬಗ್ಗೆ ಮಾತಾಡಿ. ಇವ್ರು ಮಾತಾಡೋದಾದ್ರೆ ಬರೆದು ಹಾಕಿರುವಂತ ಕಂಟೆಂಟ್. ಬರಗೂರು ರಾಮಚಂದ್ರಪ್ಪನವ್ರ ಪಠ್ಯ ಪುಸ್ತಕ ಕನ್ನಡದಲ್ಲಿ ಎಷ್ಟು ಜನ ಬ್ರಾಹ್ಮಣರದ್ದಿದೆ ಲೆಕ್ಕನ? ಯಾರು ಒಬ್ರು ಹೇಳಿ. ನಾವ್ ವಿರುದ್ಧ ಅಲ್ಲಪ್ಪ. ಅವರ ಪಠ್ಯ ಪುಸ್ತಕದಲ್ಲಿ 19 ಬ್ರಾಹ್ಮಣರ ಲೇಖನ ಇದ್ರೆ ಯಾಕೆ ಅದು ಇಶ್ಯೂ ಮಾಡಲಿಲ್ಲ ಈ ಬುದ್ಧಿಜೀವಿಗಳು? ಅದ್ಯಾಕೆ ಬ್ರಾಹ್ಮಣರ ಪುಸ್ತಕ ಅಂತ ಕರೀಲಿಲ್ಲ ನೀವು? ನೀವ್ ಯಾಕೆ ಕೇಳ್ತಿಲ್ಲ? ಇವತ್ತು ಭಾರಿ ಬುದ್ಧಿಜೀವಿಗಳು ಅಂತ ಕೇಳ್ತೀರಲ್ಲ, ಅದನ್ನ ಯಾಕಪ್ಪ ಕೇಳಲಿಲ್ಲ? ಪಿ ಲಂಕೇಶ್ ಅಂತ ಒಂದನ್ನ ನೀವು ಕೇಳ್ತಿದಾರಲ್ಲ, ಅವ್ರದ್ದು 5 ಜನ ಯಾಕೆ ಕೇಳಲಿಲ್ಲ? ನಾವು ಅವ್ರು ಯಾಕೆ ತೆಗ್ದಿರ ಇದ್ರವರೆಗೂ ನಾವು ಮಾತಾಡ್ದವ್ರಲ್ಲ.
ನಮ್ಮ ಇದು ಗೊತ್ತಿರಲಿ, ನಾವು ಯಾವುದೇ ವಿಚಾರಗಳನ್ನ ನೀವು ಕೇಳಿದ್ರು ಸಹಿತ ನಾವು ಮಾತಾಡುತ್ತಿಲ್ಲ. ಕೆಟ್ಟದ ಜಾತಿ ರಾಜಕೀಯ ತರ ಕೊಟ್ಟಿದಾರಲ್ಲ ಶಿಕ್ಷಣ ಇಲಾಖೆಯಲ್ಲಿ, ಅದಕ್ಕೆ ಎಕ್ಸ್ಪ್ಲೈನ್ ಮಾಡ್ತಿರೋದು. ಇವತ್ತವರೆಗೂ ಎಷ್ಟು ಪಾಠ ಯಾರ್ದಿದೆ ಖಂಡಿತ ಗೊತ್ತಿಲ್ಲ ನಮ್ಗೆ. ಜಾತಿ ರಾಜಕೀಯ ಮಾತ್ರವಲ್ಲ, ಪಾಠ ಸೇರಿಸಿದ್ದಾರೆ, ತೆಗೆದಿದ್ದಾರೆ ಅನ್ನೋ ಆರೋಪಗಳಿಗೂ ಶಿಕ್ಷಣ ಸಚಿವ ನಾಗೇಶ್ ಖಡಕ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಸೂಲಿಬೇಲೆ ಪಠ್ಯ ಬೇಡ ಅನ್ನೋರು ಜಯಮಾಲ ಪಠ್ಯ ಯಾಕೆ ಸೇರಿಸಿದ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಸರಿ, ಇವೆಲ್ಲ ಸರಿ. ಆದ್ರೆ ಜಯಮಾಲ ಯಾವ ಪಾರ್ಟಿಲಿದ್ದಾರೆ? ಅವ್ರು ಬರ್ದಿದ್ದು ಯಾಕೆ ಬರ್ಗೂರು ರಾಮಚಂದ್ರಪ್ಪನವ್ರು ಹಾಕಿದ್ರು? ಯಾಕೆ ಹಾಕಿದ್ರು ಪಾರ್ಟಿದು? ನೆಹರು ಬಗ್ಗೆ 2 ಇಂದಿರಾ ಗಾಂಧಿ ಬರ್ದಿದ್ದು ಲೆಟರ್ ಹಾಕಿದ್ರೆ ನೆಹರು ಏನೇನು ಪೊಲಿಟಿಕಲ್ಲ? ಪ್ರಪಂಚದಲ್ಲಿ ನವೆಂಬರ್ 20 ಇದೆ ಮಕ್ಕಳ ದಿನಾಚರಣೆ. ಈ ದೇಶದಲ್ಲಿ ನವೆಂಬರ್ 14 ಯಾಕೆ ತಂದ್ರಿ ನೀವು? ಸೂಲೆಬೇಲೆ ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟವನಲ್ಲ. ಈ ದೇಶದಲ್ಲಿ RSS ಹೋಗೋರ್ಗೆ, BJP ಕೆಲಸ ಮಾಡೋಕ್ಕೆ ಈ ದೇಶದ ಕಾನ್ಸ್ಟಿಟ್ಯೂಷನ್ ಈಕ್ವಲ್ ರೈಟ್ ಕೊಟ್ಟಿದೆ. ಅವನಿಗೂ ಬೇರೆ ಜಿ ರಾಮಕೃಷ್ಣ ಯಾರವರು? ನಾನು ಯಾಕೆ ಹೇಳ್ಬೇಕು? ನಿಮ್ಗಳು ಗೊತ್ತಿಲ್ಲ. ಜಿ ರಾಮಕೃಷ್ಣ ಪಕ್ಕಾ ಕಮ್ಯುನಿಸ್ಟ್. ಭಗತ್ ಸಿಂಗ್ ಏನ್ ಬರ್ದಂತವ್ರು ಕಮ್ಯುನಿಸ್ಟ್ ಹಾಕೊಳಕಾತ ನೀವು? ಸೂಲೆಬೇಲೆ ಹಾಕೋದು ನಿಮ್ಗೇನು ತೊಂದರೆ ಆಗ್ಬಿಡುತ್ತೆ? ಯಾವುದನ್ನು ಗಾಜಿನ ಮಂದಿ ಕೂತ್ಕೊಂಡು ಕಲ್ಲೊಡೆಯೋದನ್ನ ಬಿಡಬೇಕು. ಒಂದು. ಎರಡನೇದನ್ನ ಅರ್ಧ ಸತ್ಯವನ್ನ ಹೇಳುವಂಥದ್ದು, ಹಾಕುವಂಥದ್ದು ಈ ದೇಶಕ್ಕೂ ಒಳ್ಳೇದಲ್ಲ, ಅವ್ರಿಗೂ ಒಳ್ಳೇದಲ್ಲ. ಹಳೆ ಕಾಲದಲ್ಲಿ ಹಾಕೋರು ನಡೆದ್ಬಿಟ್ರಿ ಅದು. ಪಠ್ಯ ಪುಸ್ತಕಗಳ ಪರಿಷ್ಕರಣೆ ಸಮಿತಿ ಅಧ್ಯಕ್ಷ ರೋಹಿತ್ ಚಕ್ರತೀರ್ಥ ಬಗ್ಗೆಯೂ ಸಾಕಷ್ಟು ವಿರೋಧ ಕೇಳಿ ಬರ್ತಿದೆ. ಈ ವಿರೋಧಕ್ಕೂ ಸ್ಪಷ್ಟನೆ ನೀಡಿರುವ ಶಿಕ್ಷಣ ಸಚಿವ ನಾಗೇಶ್, ಪ್ರೊಫೆಸರ್ ಅಂದ್ರೆ ಶಿಕ್ಷಣ ತಜ್ಞರು, ರೈಲ್ವೆ ಕೆಲಸಗಾರರು. ರೋಹಿತ್ ಚಕ್ರತೀರ್ಥ ಒಬ್ಬ ಪ್ರೊಫೆಸರ್ ಅಂತ ಸ್ಪಷ್ಟಪಡಿಸಿದ್ರು. ಯಾರು ಡಿಸೈಡ್ ಮಾಡೋರು? ಶಿಕ್ಷಣ ತಜ್ಞ ಅನ್ನೋದಕ್ಕೆ ಏನ್ ಸರ್ಟಿಫಿಕೇಟ್ ಕೊಟ್ರಪ್ಪ? ಅವ್ರ ಬ್ಯಾಕ್ಗ್ರೌಂಡ್ ಗೊತ್ತಾನೆ ತಮ್ಗೆ? ಇಲ್ಲಿ ಮಾತಾಡ್ತಿರೋರು ಯಾರು ಅವರ ಬ್ಯಾಕ್ಗ್ರೌಂಡ್ ಹೇಳ್ರ. ನಾನು ಸಿಂಪಲ್ ಕೇಳ್ತಿರೋದು. ಒಂದ್ ನಿಮಿಷ ಕೇಳಿಸ್ಕೊಂಬಿಡಿ. ಈ ವಾಸ್ ಎ ಪ್ರೊಫೆಸರ್. ಗೊತ್ತಿರ್ಲಿ ನಿಮ್ಗೆ. ಗೊತ್ತಿಲ್ದೇನೆ ಅವ್ರು ಮಾತಾಡ್ತಾರೆ ಅನ್ನೋದನ್ನ ಕ್ಯಾರಿ ಮಾಡಬಾರ್ದು. ಪ್ರೊಫೆಸರ್ ಅನ್ನೋರು ಏನ್ ಶಿಕ್ಷಣ ತಜ್ಞರು, ರೈಲ್ವೆ ಕೆಲಸಗಾರರು? ಗೊತ್ತಿಲ್ಲದೆ ಮಾತಾಡಿ ಈ ದೇಶದ ವ್ಯವಸ್ಥೆಗಳನ್ನ ಹಾಳು ಮಾಡ್ತಿರೋದು. ಹಿ ವಾಸ್ ಎಲ್ಲ ಬ್ಯಾಕ್ಗ್ರೌಂಡ್ IIT ಮತ್ತು CETಗೆ ಹಿ ವಾಸ್ ಎ ಪ್ರೊಫೆಸರ್. ವಿರೋಧಕ್ಕೆ ಪಠ್ಯ ಪರಿಷ್ಕರಣೆ ಸಮಿತಿ ಅಧ್ಯಕ್ಷ ಗರಂ. ಪುಸ್ತಕ ಓದದೆ ಆರೋಪ ಎಂದು ಖಡಕ್ ತಿರುಗೇಟು. ಇನ್ನು ತಮಗೆ ಬೇಕಾದಂತೆ ಪಾಠಗಳನ್ನ ಬದಲಾಯಿಸಿದ್ದಾರೆ ಎಂಬ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಪಠ್ಯ ಪರಿಷ್ಕರಣೆ ಅಧ್ಯಕ್ಷ ರೋಹಿತ್ ಚಕ್ರತೀರ್ಥ ಕೂಡ ಪುಸ್ತಕ ಓದದೆ ಸುಮ್ಮನೆ ಆರೋಪವನ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಹೆಡ್ಗೇವಾರ್ ಭಾಷಣ ಬೇಕಿ ಅನ್ನೋದಕ್ಕೆ ವ್ಯಕ್ತಿತ್ವ ನಿರ್ಮಾಣದ ಸ್ಪಷ್ಟನೆ ನೀಡಿದ್ರು. ಚಕ್ರವರ್ತಿ ಸೂಲಿಬೇಲೆ ಪಾಠ ಸೇರಿಸುವುದಕ್ಕೆ ದೇಶ ಪ್ರೇಮದ ಉತ್ತರ ಕೊಟ್ರು. ಹೆಡ್ಗೇವಾರ್ ಅವರ ಬಗ್ಗೆ ಆಗಲಿ, ಭಗತ್ ಸಿಂಗ್ ಬಗ್ಗೆ ಆಗಲಿ, ಅಥವಾ ಇತ್ತೀಚೆಗೆ ನಾರಾಯಣ ಗುರುಗಳ ಬಗ್ಗೆ ಕೂಡ ವಿವಾದ ಆಯಿತು. ಇದ್ರ ಬಗ್ಗೆ ಆಗಲಿ, ಈ ವಿವಾದಗಳನ್ನು ಮಾಡ್ತಾ ಇರೋರು ಯಾರೂ ಕೂಡ ಪಠ್ಯಪುಸ್ತಕಗಳನ್ನು ಓದಿದವರಲ್ಲ. ಒಬ್ಬ ವ್ಯಕ್ತಿತ್ವ ಅಥವಾ ಒಬ್ಬ ವ್ಯಕ್ತಿ ಹೇಗೆ ಬೆಳೀಬೇಕು, ಜೀವನದಲ್ಲಿ ತನ್ನ ಗುರಿಯನ್ನ, ತನ್ನ ಒಂದು ಉದ್ದೇಶವನ್ನು ಹೇಗೆ ಇಟ್ಕೊಳ್ಬೇಕು, ಯಾವ ರೀತಿಯಲ್ಲಿ ತನ್ನ ಜೀವನವನ್ನು ರೂಪಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಬಹುಶಃ ಅವರಷ್ಟು ಅನುಭವ ಬೇರೆ ಯಾರಿಗೂ ಕೂಡ ಆ ಕಾಲದಲ್ಲಿ ಸಿಕ್ಕಿರ್ಲಿಕ್ಕಿಲ್ಲ. ಅಂತಹ ಒಬ್ಬ ವ್ಯಕ್ತಿತ್ವ ನಿರ್ಮಾಣದ ಬಗ್ಗೆ ಮಾತಾಡುವಾಗ ನಿಮ್ಮ ಜೀವನದಲ್ಲಿ ನೀವು ಯಾವುದನ್ನು ಗುರಿಯಾಗಿ ಇಟ್ಕೊಳ್ಬೇಕು, ಒಬ್ಬ ವ್ಯಕ್ತಿಯನ್ನು ಇಟ್ಕೊಳ್ಬೇಕಾ, ಒಂದು ಮೌಲ್ಯವನ್ನು ಇಟ್ಕೊಳ್ಬೇಕಾ ಅಂತ ಹೇಳುವಾಗ ಆ ಮಾತು ಖಂಡಿತವಾಗಿ ಮುಖ್ಯ ಆಗುತ್ತೆ. ಹಾಗಾಗಿ ಹೆಡ್ಗೇವಾರ್ ಅವರು ವ್ಯಕ್ತಿತ್ವ ನಿರ್ಮಾಣದ ಬಗ್ಗೆ ಅಥವಾ ಆದರ್ಶ ಪುರುಷ ಅಥವಾ ಆದರ್ಶ ಮೌಲ್ಯಗಳ ಬಗ್ಗೆ ಮಾತಾಡೋದು ಅದು ಮುಖ್ಯ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಅದನ್ನು ಪಾಠದಲ್ಲಿ ಹಾಕಿದ್ದೇವೆ. ನಾವೆಲ್ಲರೂ ಸಮಾನರು, ನಾವೆಲ್ಲ ಶಾಂತಿ, ಮಹಾತ್ಮ ಗಾಂಧಿ ಇತ್ಯಾದಿ ವಿಷಯಗಳನ್ನು ಬರೀತಾರೆ. ಆದರೆ ಹೊರಗಡೆ ಅವರ ಮನಸ್ಥಿತಿ ಏನಿದೆ, ಯಾವುದೋ ಒಂದು ಟೌನ್ಶಿಪ್ಗೆ ಬಾಂಬ್ ಹಾಕಿ ಅವರನ್ನು ನಾಶ ಮಾಡಬೇಕು ಅನ್ನೋ ಮನಸ್ಥಿತಿ ಇದೆ, ಹಿಂಸೆಯ ಮನಸ್ಥಿತಿ ಇದೆ. ಆದರೆ ಹೇಳುವಾಗ ಅಹಿಂಸೆಯ ಮಹಾತ್ಮ ಗಾಂಧಿಯವರನ್ನ ಹೇಳ್ತಾರೆ, ಉಲ್ಲೇಖ ಮಾಡ್ತಾರೆ. ಸೊ ಬದುಕು ಮತ್ತು ಬರಹ ಭಿನ್ನ ಭಿನ್ನ ಆಗಿರುವಂಥ ವ್ಯಕ್ತಿಗಳು ಬಹಳಷ್ಟು ನಮಗೆ ಸಮಾಜದಲ್ಲಿ ಸಿಗ್ತಾರೆ. ಆದರೆ ನನಗೆ ಚಕ್ರವರ್ತಿ ಸೂಲಿಬೇಲೆ ಅವರು ಯಾಕಾಗಬಾರ್ದು?
ಕರ್ನಾಟಕದಲ್ಲಿ ಕರ್ನಾಟಕದ ಉದ್ದಗಲಕ್ಕೂ ಪ್ರವಾಸ ಮಾಡ್ತಾ ನಿರಂತರವಾಗಿ ಪ್ರವಾಸ ಮಾಡ್ತಾ ದೇಶ ಪ್ರೇಮದ ಬಗ್ಗೆ ನಿರಂತರವಾಗಿ ಮಾತನಾಡ್ತಾ ಇರುವಂತಹ ಯುವ ಸಮುದಾಯವನ್ನ ದೇಶ ಪ್ರೇಮದ ಕಡೆಗೆ ತಗೊಂಡು ಹೋಗ್ತಾ ಇರುವಂತಹ ಅವರಿಗೆ ಸೈನಿಕ ಸೇರಬೇಕು ಅನ್ನೋ ಒಂದು ಭಾವನೆ ಬರುವ ಹಾಗೆ ಮಾಡ್ತಿರುವಂತಹ ಒಬ್ಬ ವ್ಯಕ್ತಿಯನ್ನ ನೀವು ಯಾತಕ್ಕೆ ಪಠ್ಯಪುಸ್ತಕದಿಂದ ಹೊರಗಡೆ ಇಡಬೇಕು? ಒಟ್ನಲ್ಲಿ ಏನೇ ವಿರೋಧ ಬಂದರೂ ಸದ್ಯಕ್ಕೆ ಪಠ್ಯ ಪುಸ್ತಕಗಳು ಮುದ್ರಣಕ್ಕೆ ಹೋಗಿವೆ. ಸಮಿತಿಯ ಶಿಫಾರಸಿನಂತೆ ಪರಿಷ್ಕೃತ ಪುಸ್ತಕಗಳು ಮಕ್ಕಳ ಕೈ ಸೇರುತ್ತೆ ಅಂತ ಶಿಕ್ಷಣ ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಪಠ್ಯ ಪುಸ್ತಕ ಕೈ ಸೇರಿದ ಮೇಲೆ ವಿವಾದಕ್ಕೆ ಅಸಲಿ ತಿರುವು ಸಿಗಲಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.